ಒಂದು ವೇಳೆ ಯಾರಾದರೂ ಈಗ ಪರಮಾತ್ಮನೇ ಅವನಿಗೆ ಗುಣ ಮಾಡಿದ ಅಂತ ಇಟ್ಕೊಳ್ಳಿ, ರೋಗ ಬಂದಿದೆ, ಏನೋ ಗುಣ ಮಾಡಿದ್ದಾನೆ. ಆ ಗುಣ ಮಾಡಿದರೆ ನಾನು ಕೇಳಿಕೊಂಡಿದ್ದಕ್ಕೆ ಅವನು ಗುಣ ಮಾಡಿದ್ದಾನೆ. ವ್ಯಾಪಾರ ಇದು. ನಾನು ಅವನಿಗೆ ಹರಕೆ ಹೇಳ್ಕೊಂಡೆ, ಅವನಿಗೆ ಕಾಣಿಕೆ ಕೊಟ್ಟೆ, ಕಾಣಿಕೆ ಕೊಟ್ಟಿದ್ದೆ, ಅದಕ್ಕೆ ಅವನು ನನಗೆ ರೋಗ ಪರಿಹಾರ ಮಾಡಿದ್ದಾನೆ. ಆಯ್ತಾ? ಇನ್ಯಾಕೆ ಏನು ಹೇಳ್ತಾರಲ್ಲ, ಉಪಾಧ್ಯಾಯಶ್ಚ ವೈದ್ಯಶ್ಚ ಕಾರ್ಯ ಅಂತೆ ನಿಷ್ಪ್ರಯೋಜಕ ಅಂತ ಒಂದು ಮಾತು ಬರ್ತದೆ. ಅವರಿಗೆ ತುಂಬ ಕಾಯಿಲೆ ಇದ್ದಾಗ ಅಂತೂ ವೈದ್ಯರು ಅಂತಂದರೆ ಸಾಕ್ಷಾತ್ ದೇವರೇ. ಅವರು ಕಾಯಿಲೆ ಪರಿಹಾರ ಆಯಿತು ಅಂತಂದರೆ ನಿಮಗೆ ಕೊಟ್ಟಿದ್ದೇನಲ್ಲ, ನಿಮಗೇನು ಫೀಸು ಏನು ಕೇಳ್ತೀರಾ, ಕೊಟ್ಟಿದ್ದೇನೆ, ಇನ್ನೇನು ನಿಷ್ಪ್ರಯೋಜಕ ಹಾಗಾಗಿಬಿಡ್ತದೆ. ಹೀಗೆ ಪರಮಾತ್ಮನನ್ನು ದೂರ ಮಾಡ್ತಕ್ಕಂಥವ್ರು ಅವರು ನಿತ್ಯಯುಕ್ತರಲ್ಲ. ಪರಮಾತ್ಮನ ಬಳಿಗೆ ಖಂಡಿತ ಬರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅವರು. ಆಮೇಲೆ ಜಿಜ್ಞಾಸುಗಳು ಅಷ್ಟೇ ಇದೇ ರೀತಿಯಲ್ಲಿ ಜಿಜ್ಞಾಸೆ ಮಾಡ್ತಾನೇ ಇರ್ತಾರೆ. ಇನ್ನೂ ಕೂಡ ನನಗೆ ಭಗವಂತನ ಜ್ಞಾನ ನನಗೆ ಸರಿಯಾಗಿ ಬಂದಿಲ್ಲ, ಸಾಕು ಬಿಟ್ಟು ಬಿಡಿ, ಸಾಕು ಎಷ್ಟು ಅಂತ ಓದೋದು, ಓದಿ ಓದಿ ಮರಳಾದ ಕೂಚಿಬಿಟ್ಟ ಅಂತ, ಬೇಡಲೇ ಬೇಡ, ಇನ್ನು ಓದೋದೇ ಬೇಡ ಅಂತ ಬಿಟ್ಟುಬಿಡ್ತಾನೆ. ಅವರು ಕೂಡ ನಿತ್ಯಯುಕ್ತರಲ್ಲ. ನಿತ್ಯಯುಕ್ತ ಅಂತಂದರೆ ನಿಯಮೇನ ಭಗವಂತನನ್ನೇ ಹೋಗಿ ಸೇರಬೇಕು. ಆ ಅರ್ಥಾರ್ಥಿಗಳು ಅಷ್ಟೇ, ಎಷ್ಟು ಕೊಟ್ಟರೂ ಕೂಡ ಇನ್ನೂ ಕೊಡಬೇಕಾಗಿತ್ತು, ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ನಾವು ಆಸೆಗೊಂದು ಒಂದು ಲಿಮಿಟೇ ಇಲ್ಲ. ಅದು ಅಷ್ಟು ಕೊಟ್ಟರೆ ಇನ್ನಷ್ಟು ಬೇಕು ಅಂತ ಹೇಳ್ತಕ್ಕಂಥದ್ದು. ಎಷ್ಟು ಕೊಟ್ಟರೂ ಮುಗಿಲಿಲ್ಲ, ಇನ್ನೂ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅವನು ಯಾಕೆ ಕೊಡಲಿಲ್ಲ? ಇವರೆಲ್ಲ ನಿತ್ಯ ಮುಕ್ತರಲ್ಲ. ಪರಮಾತ್ಮನನ್ನು ಕಂಡವರಿದ್ದಾರಲ್ಲ ಅವರು ಮಾತ್ರ ಪರಮಾತ್ಮನನ್ನು ಮರೆಯುವುದೇ ಇಲ್ಲಂತೆ, ಹುಚ್ಚರಾಗಿ ಬಿಡ್ತಾರಂತೆ, ಇನ್ಯಾವುದೂ ಬೇಡ ಅಂತಂತಾರೆ. ಭಾಗವತದಲ್ಲಿ ನಾರದರು ವರ್ಣನೆ ಮಾಡ್ತಾರೆ. ಅವರಿಗೆ ಒಂದು ಸಲ ಭಗವಂತನ ದರ್ಶನ ಆಯಿತು, ಹುಚ್ಚರಾಗಿ ತಿರುಗಾಡಿದರು. ಕೊನೆಗೆ ತಿರುಗಿ ಕೊನೆಗೆ ಸೋತು ಒಂದು ಕಡೆಯಲ್ಲಿ ಹೋಗಿ ಮರದ ಕೆಳಗಡೆ ಕೂತಿದ್ರೆ ಆವಾಗ ಭಗವಂತ ಹೇಳ್ತಾನಂತೆ, ನಿನಗೆ ಈ ಜನ್ಮದಲ್ಲಿ ನಾನು ನಿನಗೆ ದರ್ಶನ ಕೊಡುವುದಿಲ್ಲ, ನಿನಗೆ ಈ ಹುಚ್ಚು ಹಿಡಿಸಿದ್ದಕ್ಕೋಸ್ಕರನೇ ನಾನು ನಿನ್ನ ದರ್ಶನ ಕೊಟ್ಟಿದ್ದೇನೆ, ನೀನು ಮುಂದಿನ ಜನ್ಮದಲ್ಲಿ ನನ್ನನ್ನು ನೋಡ್ತೀಯ ಅಂತ. ಆಗ ನಾರದರು ಮುಂದಿನ ಜನ್ಮದಲ್ಲಿ ಅವರು ನಾರದರಾಗಿ ಹುಟ್ಟಿದರು, ದಾಸಿ ಪುತ್ರರಾಗಿದ್ದರು. ಆಮೇಲೆ ನಾರದರಾಗಿ ಭಗವಂತನನ್ನು ಕೊಂಡಾಡಿದರು. ಆಗ ಪರಮಾತ್ಮ ದರ್ಶನ ಕೊಡ್ತಾನೇ ಇದ್ದಾನಂತೆ ಅವರಿಗೆ. ನಾರದರು ಕರೆದಾಗೆಲ್ಲ ಹೋಗಳ್ತಾನಂತೆ. ಆಹೂತಯ್ಯೊಮ್ಮೆ ಕರೆದಾಗೆಲ್ಲ ಅವನು ಬಂದುಬಿಡ್ತಾನಂತೆ. ಆದ್ದರಿಂದ ಜ್ಞಾನಿ ನಿತ್ಯಯುಕ್ತ, ಇವರೆಲ್ಲ ಅಜ್ಞಾನಿಗಳು. ಆದರೆ ಭಗವಂತ ಹೇಳ್ತಾನೆ ಅಲ್ಲಿ, ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಮಹಂ ಸಚ ಮಮ ಪ್ರಿಯ. ನನಗೆ ಜ್ಞಾನಿ ಅಂತಂದರೆ ಬಹಳ ಇಷ್ಟ. ಆದರೆ ಹೇಳ್ತಾನೆ ಉದಾರ ಸರ್ವೈವೇತೆ, ಇವರೆಲ್ಲರೂ ಕೂಡ ಒಳ್ಳೆಯವರೇ, 4 ಮಂದಿಯೂ ಕೂಡ ಒಳ್ಳೆಯವರೇ. ಯಾಕೆಂದರೆ ಭಕ್ತರಾಗಿದ್ದಾರಲ್ಲ, ನನ್ನ ಕಡೆಗೆ ಬಂದ್ರಲ್ಲ, ದುಃಖ ಬಂದಾಗ ನನ್ನ ಕಡೆ ಬಂದ್ರಲ್ಲ, ಅಷ್ಟು ಸಾಕು. ಆಮೇಲೆ ಅವರು ನಿಲ್ಲುವುದಿರಲ್ಲ, ಬೇಡ ಅಂತ ಬಿಟ್ಟು ಬಿಡ್ತಾರಲ್ಲ, ಅದು ಅವರ ಜೀವಯೋಗ್ಯತೆ. ರೋಗ ಪರಿಹಾರ ಮಾಡಿದ್ದಾನೆ, ಹರಕೆ ಹೇಳ್ಕೊಂಡಿದ್ದಾನೆ, ಭಗವಂತನ ಅನುಗ್ರಹದಿಂದ ರೋಗ ಪರಿಹಾರ ಆಗಿದೆ. ಅವನು ಜಿಜ್ಞಾಸ ಮಾಡಿದ್ದಾನೆ, ಅವನಿಗೆಲ್ಲ ಬೇಕಾದಷ್ಟು ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾನೆ, ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ಇನ್ನೂ ಕೂಡ ಭಗವಂತನ ಭಕ್ತಿ ಬರಲಿಲ್ಲ ಅಂತಂದರೆ ಅದು ಯೋಗ್ಯತೆ, ಜೀವಯೋಗ್ಯತೆ ಅಷ್ಟೇ. ಜೀವಯೋಗ್ಯತೆ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಅವನು ಸಾಧನೆ ಮಾಡ್ತಾನೆ, ಭಗವಂತನನ್ನು ಕಾಣ್ತಾನೆ. ಆದ್ದರಿಂದ ಉದಾರ ಸರ್ವೈವೇತೆ, ಇವರೆಲ್ಲರೂ ಕೂಡ ಸಾಧನೆಯ ಹಂತದಲ್ಲಿ ಇದ್ದಾರೆ, ಬೇರೆ ಬೇರೆ ಹಂತದಲ್ಲಿ ಇದ್ದಾರೆ. ಏತಾವತ್ತ ಅವರನ್ನು ಸಣ್ಣದವರು ಅಂತ ತಿಳ್ಕೊಳ್ಬಾರ್ದು, ಅವರು ಕೂಡ ಭಕ್ತರೇ. ಅವರು ಒಂದು ದಿವಸ ನನ್ನನ್ನು ಅಪರೋಕ್ಷವಾಗಿ ಕಂಡು ಒಳ್ಳೆಯ ಭಕ್ತರಾಗ್ತಾರೆ. ಉದಾರ ಸರ್ವೈವೇತೆ, ಎಲ್ಲರಿಗೂ ಕೂಡ ನಾನು ಅನುಗ್ರಹ ಮಾಡ್ತೇನೆ. ಅವರೆಲ್ಲೂ ಉದಾರ ಅಂದರೆ ಶ್ರೇಷ್ಠರು ಅಂತ ಅರ್ಥ, ಔದಾರ್ಯವುಳ್ಳವರು ಅಂತ ಅರ್ಥ ಅಲ್ಲ. ಉದಾರ ಸರ್ವೈವೇತೆ, ಈ 4 ಮಂದಿಯೂ ಕೂಡ ಭಕ್ತರು, ನನಗೆ ಶ್ರೇಷ್ಠರು ಅಂತಲೇ ನನಗೆ ಪ್ರೀತಿ ಇದೆ ಅವರಲ್ಲಿ. ಆದರೆ ಹೇಳ್ತಾನೆ
ಉದಾರ ಸ್ರವ್ಯವೇತೆ ಜ್ಞಾನೀತು ಆತ್ಮೈವ. ಜ್ಞಾನಿ ಇದ್ದಾನಲ್ಲ ಈ ನಾಲ್ಕರಲ್ಲಿ, ಜ್ಞಾನಿ ಅಂದರೆ ನಾನೇ, ನನಗೆ ಅವನಂದ್ರೆ ಜೀವ, ಅವನೇ ನಾನು ಅಂತ ಅಂದುಬಿಡ್ತಾನೆ. ಅಷ್ಟು ಪ್ರೀತಿ ಮಾಡ್ತಾನೆ, ನಮ್ಮಲ್ಲಿ ಭೇದನೇ ಇಲ್ಲ ಅಂತ ಅಂದುಬಿಡ್ತಾನಂತೆ. ಈ ಮಾತು ಪ್ರೀತಿಯಿಂದ ಆಡಿದ್ದು, ಅದನ್ನೇ ಬೇರೆ ವ್ಯಾಖ್ಯಾನಕಾರರು, ಅದ್ವೈತಗಳು ಇವರೆಲ್ಲ ಏನು ಯಥಾಶ್ರುತವಾಗಿ ತಗೊಂಡ್ಬಿಡ್ತಾರೆ. ನಾನೇ ಜ್ಞಾನಿ ಅಂದರೆ ನಾನೇ ಅಂತಂದಿದ್ದಾನೆ, ಹಾಗಿದ್ರೆ ಅದ್ವೈತ. ಇದು ಮಾತ್ರ ಹೀಗೆ ತಪ್ಪು ತಿಳ್ಕೊಳ್ಬಾರ್ದು. ಆ ಮಾತಿನ ಒಂದು ಅಭಿಪ್ರಾಯ ಸರಿಯಾಗಿ ತಿಳ್ಕೊಳ್ಳದೆ ನಾವು ಲೋಕದಲ್ಲಿ ಎಲ್ಲಾದರೂ ಕೂಡ ಒಬ್ಬ ಇಬ್ಬರು ವ್ಯಕ್ತಿಗಳು ಇವನೆಂದರೆ ನಾನೇ ಹಾಗೆ ಅಂತೇಳಿ ಹೇಳಿದರೆ ಅಭೇದವನ್ನು ಯಾರಾದರೂ ತಿಳ್ಕೊಳ್ತಾರೇನೋ? ತುಂಬ ಪ್ರೀತಿ ಅಂತ ಹೀಗೆ ಅರ್ಥ ಮಾಡ್ಕೋತಾರೆ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತಂದ್ರೆ ಅರ್ಥ ಏನು? ಬೇರೆ ಅಲ್ಲ ಅಂತ ಅರ್ಥನಾ? ಅದಕ್ಕೆ ಬೇರೆ ಅಲ್ಲ ಅಂತ ಹೇಳಿದ್ರು ಬೇರೆ ಅಲ್ಲ ಅಂತ ಅರ್ಥ ಅಲ್ಲ, ಬಹಳ ಪ್ರೀತಿ ಅಂತ ಅರ್ಥ. ಹಾಗೆ ತಿಳ್ಕೊಳ್ಬೇಕು. ಇಲ್ಲಿ ಅದ್ವೈತ ವೇದಾಂತ ಮಾಡಿರ್ತಕ್ಕಂತಹ ದೊಡ್ಡ ಉಪದ್ವ್ಯಾಪಿತನ ಅಂದರೆ ಇದು. ಎಲ್ಲಿ ಇಡೀ ಶಾಸ್ತ್ರದಲ್ಲಿ, ವೇದಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಎಲ್ಲೆಲ್ಲಿ ಏನು ಅಭೇದವನ್ನು ಹೇಳ್ತಕ್ಕಂತಹ ಮಾತು ಇದೆ, ಅದು ಎಲ್ಲ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು, ಪ್ರೀತಿಯಿಂದ ಆಡಿರ್ತಕ್ಕಂತಹ ಮಾತು. ಅದನ್ನೇ ಇವರು ಯಥಾಶ್ರುತವಾಗಿ ತಗೊಂಡ್ಬಿಟ್ಟಿದ್ದಾರೆ. ಮೃತ್ಪಿಂಡ ಬುದ್ಧಿ ಅಂತ ಹೇಳ್ತಾರೆ ಇದನ್ನು. ಮೃತ್ಪಿಂಡ ಬುದ್ಧಿ ಅಂತಂದರೆ ಅದು ಎಷ್ಟು ಹೇಳಿದ್ರೂ ಒಳಗೆ ಹೋಗೋದೇ ಇಲ್ಲ ಅಂತ. ಮಣ್ಣಿನ ಮುದ್ದೆ, ಮಣ್ಣಿನ ಎಂಟೆ ಒಳಗಡೆ ಹೋಗೋದೇ ಇಲ್ಲ. ಆ ಸಾರ ಒಳಗಡೆ ಹೋಗ್ಬೇಕಲ್ಲ, ಹೋಗುವುದಿಲ್ಲ. ಮೃತ್ಯುಬಿಡ್ಡ ಬುದ್ಧಿನ ತಥೈವ ಮಯ. ಶಾಕುಂತಲ ನಾಟಕದಲ್ಲಿ ವಿದೂಷಕ ಹಾಗೇನು ಹೇಳ್ತಾನೆ. ಏನೋ ದುಷ್ಯಂತ ಏನೋ ಹೇಳಿದ್ದು ಮಾತು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರ ಪ್ರಣಯ ವ್ಯವಹಾರದ ಬಗ್ಗೆ ಏನೋ ಮಾತಾಡಿದ್ದಾನೆ, ಏನು ಅರ್ಥ ಆಗಿಲ್ಲ. ಮೃತ್ಪಿಂಡ ಬುದ್ಧಿ ನಾನು ಹಾಗೆ ತಿಳ್ಕೊಂಡೆ ಅಂತ ಹೇಳ್ತಾನೆ ಅವನು. ವಿದೂಷಕನಿಗೆ ಏನು ಅರ್ಥ ಆಗಿಲ್ಲ. ಹಾಗಾಗ್ತದೆ, ವೇದದ ವಾಕ್ಯಗಳ ಸರಿಯಾದ ಅರ್ಥ ಆಗುವುದಿಲ್ಲ. ಜ್ಞಾನೀತು ಆತ್ಮೈವ ಮೇ ಮತಂ ಅಂತಂದರೆ ಅರ್ಥವೇನೋ? ಜ್ಞಾನಿ ಆತ್ಮೈವ ಅಂದರೆ ನನಗೆ ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಅದರಲ್ಲೂ ಕೂಡ ನೋಡ್ಕೋಬೇಕು. ಇಲ್ಲಿ ಅಭೇದವನ್ನು ಹೇಳುವುದಕ್ಕೆ ಅರ್ಥ ಬೇರೆ, ಆತ್ಮ ಶಬ್ದಕ್ಕೂ ಅನೇಕ ಅರ್ಥ ಇದೆ. ಆತ್ಮ ಶಬ್ದಕ್ಕೆ ಏನೋ ಶರೀರ ಅಂತಲೂ ಅರ್ಥ ಇದೆ, ತಾನು ಅಂತಲೂ ಅರ್ಥ ಇದೆ. ತಾನು ಅಂತ ಅರ್ಥ ಇಟ್ಟುಕೊಂಡ್ರೆ ಭಕ್ತನೆಂದರೆ ನಾನೇ ಅಂತ ಹೇಳಿದಾಗ ಆಯಿತು. ಜ್ಞಾನೀತು ಆತ್ಮೈವ, ಭಕ್ತನೆಂದರೆ ನಾನೇ. ನಾನೇ ಅಂತ ಹೇಳೋದು ಪ್ರೀತಿಯಿಂದ ಹೇಳ್ತಕ್ಕಂಥದ್ದು. ಅದು ಪ್ರೀತಿ ಇಬ್ಬರಲ್ಲಿಯೂ ಕೂಡ ಇದೆ. ಪರಮಾತ್ಮನಿಗೆ ಭಕ್ತನಲ್ಲಿ ಪ್ರೀತಿ, ಭಕ್ತನಿಗೆ ಪರಮಾತ್ಮನಲ್ಲಿ ಪ್ರೀತಿ, ಇಬ್ಬರ ದೃಷ್ಟಿಯಿಂದಲೂ ಕೂಡ. ಇವನು ಹೇಳ್ತಾನೆ ನೀನೇ ನಾನು ಅಂತ ಹೇಳ್ತಾನೆ, ಸೋಹಮಸ್ಮಿ ಬ್ರಹ್ಮಾಹಮಸ್ಮಿ ಅಂತ ಹೇಳ್ತಾನೆ. ಸೋಹಮಸ್ಮಿ, ಅವನೇ ನಾನು. ಈ ಮಾತು ಬೇಕಾದಷ್ಟು ಕಡೆ ಬರ್ತದೆ. ಭಕ್ತ ಹೇಳ್ತಕ್ಕಂಥ ಮಾತು, ನನಗೆ ಅವನ ಮೇಲೆ ಬಹಳ ಪ್ರೀತಿ, ಆದ್ದರಿಂದ ಅವನೇ ನಾನು. ಹಾಗೆ ತತ್ವಮಸಿ ಅಂತ, ಅವನೇ ನೀನು ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ಅವನಿಗೆ ಬಹಳ ಪ್ರೀತಿ ಪಾತ್ರನಾದವನು ನೀನು, ಭಗವಂತನಿಗೆ ಪ್ರೀತಿ ಪಾತ್ರನಾದವನು ಜೀವ. ಪ್ರೀತಿ ಪಾತ್ರ ಎಂಬ ಅರ್ಥದಲ್ಲಿ ಅಭೇದವನ್ನು ನಾನೇ ನೀನು, ನೀನೇ ನಾನು ಅಂತ ಹೇಳ್ತಕ್ಕಂಥದ್ದಿದೆ. ಆತ್ಮೈವ ಮೇ ಮತಂ ಎಂಬುದಕ್ಕೆ ಹಾಗರ್ಥ. ಇನ್ನೇನು, ಅಥವಾ ಆತ್ಮ ಅಂತಂದರೆ ಶರೀರ ಅಂತ ಇಟ್ಕೋಬೇಕು. ಜ್ಞಾನಿ ನನಗೆ ಶರೀರ, ನನ್ನ ಶರೀರ ಬೇರೆ ಅಲ್ಲ, ಜ್ಞಾನಿ ಬೇರೆ ಅಲ್ಲ. ನನ್ನ ಶರೀರ ನನಗೆ ಎಷ್ಟು ಅಭಿಮಾನಾಸ್ಪದ. ನನ್ನ ಶರೀರಕ್ಕೆ ಏನಾದರೂ ಆಯಿತು ಅಂತಂದರೆ ನಾನೇ ನಾಶ ಹೊಂದಿದೆ ಅಲ್ವೇ? ಹಾಗೆ ಹೇಳೋದು ಕ್ರಮ. ಹಾಗೆ ಭಕ್ತನಿಗೆ ಏನಾದರೂ ತೊಂದರೆ ಆದರೆ ಅದು ನನಗೇನೇ ತೊಂದರೆ ಆಯಿತು ಅಂತಲೇ ಇಟ್ಕೊಳ್ತೇನೆ. ಅಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದೆ. ಈ ಅರ್ಥವನ್ನು ಇಟ್ಟುಕೊಂಡು ಆತ್ಮ ಅಂತ ಇಟ್ಕೋಬೇಕು. ಆತ್ಮ ಅಂತಂದರೆ ಶರೀರ, ಶರೀರದಂತೆ. ಇನ್ನು ವಾದಿರಾಜರು ಲಕ್ಷಾಲಂಕಾರದಲ್ಲಿ ಇನ್ನೂ ಮುಂದೆ ಹೋಗಿ ಹೇಳ್ತಾರೆ, ಆತ್ಮಶಬ್ದಕ್ಕೆ ಜೀವ ಅಂತಲೇ ಅರ್ಥ ಇಟ್ಕೊಳ್ಳಿ. ಜ್ಞಾನೀತು ಆತ್ಮೈವ ಅಂತ. ಆತ್ಮಶಬ್ದಕ್ಕೆ ಶರೀರ ಆತ್ಮ ಎರಡೂ ಕೂಡ ಅರ್ಥ. ಆತ್ಮಶಬ್ದಕ್ಕೆ ಆತ್ಮ ಅರ್ಥ ಹೌದೇ ಇಲ್ವೇ? ಆತ್ಮಶಬ್ದಕ್ಕೆ ಆತ್ಮ ಅರ್ಥ ಅಂತ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಒಂದು ಬಿಟ್ಟು ಬೇರೆ ಶರೀರ, ಇಂದ್ರಿಯ ಇವುಗಳೆಲ್ಲವೂ ಕೂಡ ಆತ್ಮಶಬ್ದಕ್ಕೆ ಅರ್ಥ ಹೇಳ್ಬೋದು. ಆತ್ಮಶಬ್ದಕ್ಕೆ ಆತ್ಮ ಅಂತೂ ಅರ್ಥ ಇಟ್ಕೋಬಹುದು ತಾನೆ. ಆಗ ಜ್ಞಾನೀತು ಆತ್ಮೈವ, ಅವನ ಜೀವನೇ ಹೊರತು ಪರಮಾತ್ಮ ಅಲ್ಲ. ಜ್ಞಾನೀತು ಆತ್ಮೈವ,
ಆತ್ಮನೇ ಹೊರತು ಪರಮಾತ್ಮ ಅಲ್ಲ. ಆದ್ದರಿಂದ ಜೀವ ಪರಮಾತ್ಮ ಭೇದ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ ಅಂತ ವಾದಿರಾಜರು ಅದನ್ನ ಹೇಳ್ತಾರೆ. ಇಲ್ಲ ನೀವು ಆತ್ಮ ಅಂದರೆ ನಾನೇ ಅಂತ ಅರ್ಥ ಇಟ್ಕೊಳ್ತೀರಾ, ಇಟ್ಕೊಳ್ಳಿ, ಪರವಾಗಿಲ್ಲ. ಆತ್ಮೀವ ಅಂತಂದರೆ ಏನು ಪ್ರೀತಿಯಿಂದೆಲ್ಲ ಬಿಟ್ಬಿಡಿ, ಪ್ರೀತಿ ಬೇಡ ನಿಮಗೆ ಬಿಟ್ಬಿಡಿ ಬೇಕಾದರೆ. ಆದರೂ ಕೂಡ ಜ್ಞಾನಿ ನಾನೇ ಅಂತ ಅನ್ನೋದಕ್ಕೆ ಆ ಮಾತಿಗೆ ಮೇ ಮತಂ ಉಂಟಲ್ಲ, ಮೇ ಅಮತಂ ಅಂತ ಮಾಡ್ಕೊಳ್ಳಿ, ಪದಚ್ಛೇದ ಮಾಡ್ಕೊಳ್ಳಿ. ನಾನೇ ಜೀವ ಅಂತ ನನಗೆ ಜ್ಞಾನಿ ನಾನೇ ಎಂಬುದಾಗಿ ನಾನು ತಿಳ್ಕೊಂಡಿಲ್ಲ ಅಂತ. ನಾನು ತಿಳ್ಕೊಂಡಿಲ್ಲ ಅಂತಂದರೆ ಅದು ಯಥಾರ್ಥ ಅಲ್ವೇ ಅಲ್ಲ ತಾನೇ. ಜೀವ ಬ್ರಹ್ಮೈಕ್ಯ ನನಗೆ ಸಮ್ಮತ ಅಲ್ಲ, ಮೇ ಮತಂ ನ ಅಂತ ಹೇಳಿದಾಗ ಆಯ್ತದೆ. ಸ್ಪಷ್ಟ ಹೇಳ್ತಕ್ಕಂಥದ್ದು ಮಾತು. ಅವರು ಏನು ಹೇಳ್ತಾರೆ, ಇವರು ಈ ಮೋಕ್ಷದಲ್ಲಿ ಎಲ್ಲ ಒಂದಾಗ್ತಾರೆ ಅಂತ. ವಾದಿರಾಜರು ಹೇಳ್ತಾರೆ ಜ್ಞಾನೀತು ಆತ್ಮ ಅಂತ ಯಾತಕ್ಕೆ ವಿಶೇಷಣ ಕೊಟ್ರಿ, ಉಳಿದವರೆಲ್ಲ ಪರಮಾತ್ಮನೇ ಅಲ್ವೇ, ಎಲ್ಲರೂ ಕೂಡ ಅದ್ವೈತ ಅಂತಂದರೆ ಎಲ್ಲರೂ ಪರಮಾತ್ಮ ಸ್ವರೂಪರೇ. ಏನು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಪರಮಾತ್ಮನೇ, ಗುರು ಅಂತಂದರೆ ಪರಮಾತ್ಮನೇ, ಅಭೇದವನ್ನೇ ಹೇಳ್ತಕ್ಕಂಥದ್ದು ಅವರ ಉಪಾಸನೆ ಆಗಿದೆ. ಹಾಗೆ ನೀವು ಅಭೇದವನ್ನು ಹೇಳುವುದಾಗಿದ್ದರೆ ಅಲ್ಲಿ ಆರ್ತನನ್ನು ಯಾಕೆ ಹೇಳಲಿಲ್ಲ? ಆರ್ಥ ಆತ್ಮೀವ ಜಿಜ್ಞಾಸು ಆತ್ಮೀವ ಅರ್ಥಾತ್ಮೀವ ಯಾಕೆ ಹೇಳಲಿಲ್ಲ? ಜ್ಞಾನೀತು, ಜ್ಞಾನಿ ಮಾತ್ರ ನಾನು ಯಾಕೆ ಹೇಳ್ತಾನೆ? ತು ಅಂತಂದರೆ ಜ್ಞಾನಿ ಮಾತ್ರ ಯಾಕೆ ವಿಶೇಷಣ ಕೊಡ್ತಾರೆ? ಎಲ್ಲರೂ ಒಂದೇ ತಾನೆ. ಅದಕ್ಕೆ ಅವರೇನು ಹೇಳ್ತಿದ್ದಾರೆ, ಎಲ್ಲರೂ ಆತ್ಮ ಅಂತ ಹೌದು ಒಪ್ಪಿಕೊಳ್ತೀವಿ, ಆದರೆ ಯಾರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ ಅವರಿಗೆ ತು ಎಂಬುದಾಗಿ ವಿಶೇಷಣ ಕೊಡ್ತೇವೆ ನಾವು. ಜ್ಞಾನಿ ಇದ್ದಾನಲ್ಲ, ಜ್ಞಾನಿ ಅಂದರೆ ಯಾರು? ಅದ್ವೈತ ಜ್ಞಾನಿ, ಅವನು ಸಾಕ್ಷಾತ್ಕಾರ ಪಡೆದವನು. ಸಾಕ್ಷಾತ್ಕಾರ ಪಡೆದವನಿದ್ದಾನಲ್ಲ ಅವನಿಗೆ ಅದ್ವೈತ ಲಭ್ಯವಾಗಿದೆ, ಉಳಿದವರಿಗೆ ಇನ್ನೂ ಕೂಡ ಲಭ್ಯವಾಗಿಲ್ಲ. ಅಂದರೆ ಇದೇ ತಾನೇ ಇರುವುದು, ಲಭ್ಯ ಆಗುವುದು ಅಂದರೆ ಏನು? ಅದಕ್ಕೆ ಉದಾಹರಣೆ ಕೊಡ್ತಾರೆ, ಕಂಠಚಾಮೀಕರ ನ್ಯಾಯ ಅಂತ. ಕಂಠಚಾಮೀಕರ ನ್ಯಾಯ ಅಂತಂದರೆ ಈ ಒಂದು ಸರ ಹಾಕ್ಕೊಂಡಿದ್ದಾನೆ, ಕೊರಳಲ್ಲಿ ಒಂದು ಸರ ಹಾಕ್ಕೊಂಡಿದ್ದಾನೆ. ಆಮೇಲೆ ಮನೆಯೆಲ್ಲ ತಡಗಾಡ್ತಾ ಇದ್ದಾನೆ, ಎಲ್ಲಿದೆ ಸರ ಗೊತ್ತೇ ಇಲ್ಲ, ಹುಡುಕಾಡ್ತಾ ಇದ್ದಾನೆ. ಅಯ್ಯೋ ನಿನ್ನ ಕೊರಳಲ್ಲಿ ಇದೆಯಲ್ಲ ಅಂತಂದರೆ, ಹೌದಲ್ಲ ಇಲ್ಲೇ ಇದೆ, ನಾನು ಸುಮ್ಮನೆ ಹುಡುಕಾಡಿದೆ ಅಂತಂತಾನೆ. ಅಂದರೆ ಅಷ್ಟರವರೆಗೆ ಹುಡುಕಾಡ್ತಾನೆ ಇದ್ದೇನೆ, ಅವನಿಗೆ ಲಭ್ಯ ಆಗಲಿಲ್ಲ. ಕೊನೆಗೆ ನಿನ್ನ ಕೊರಳಲ್ಲಿ ಇದೆ ಅಂತ ಯಾರು ಹೇಳಿದಾಗ ಓಹ್ ಹೌದು ಇದೆ ಅಂತ ಗೊತ್ತಾಗ, ಲಭ್ಯ ಆಗೋಯ್ತು. ಈ ಥರ ಅದ್ವೈತ ಮೊದಲೇನೇ ಇತ್ತು, ಆಮೇಲೆ ಜ್ಞಾನಿಗೆ ಅದು ಲಭ್ಯ ಆಗಿ ಹೋಯಿತು. ಆ ಅಭಿಪ್ರಾಯದಿಂದ ಜ್ಞಾನೀತು ಆತ್ಮೀಯಮೇ ಮತಂ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಾರಣ ಅವರು ಈ ಸಗುಣ ಭಕ್ತರಿದ್ದಾರೆ, ಇವರೆಲ್ಲ ಸಗುಣ ಭಕ್ತರೆಲ್ಲ ಅಜ್ಞಾನಿಗಳು ಅಂತ ಲೆಕ್ಕ. ಅವರಲ್ಲಿ ಯಾರು ಇದಾರಲ್ಲ, ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಅವರೆಲ್ಲ ಸಗುಣ ಭಕ್ತರು. ಅಂದರೆ ಈ ಕೈ ಕಾಲು ಎಲ್ಲ ಇರತಕ್ಕಂಥ ಶರೀರಧಾರಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕಂಥವ್ರು. ನಿರ್ಗುಣ ಪರಬ್ರಹ್ಮನನ್ನು ಪೂಜೆ ಮಾಡೋದಿಲ್ಲ ಅವರು. ಸೋಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದಿಲ್ಲ, ದಾಸೋಹಂ ಅಂತಾರೆ ಅವರು. ದಾಸೋಹಂ ಅನ್ನೋದು ಅಜ್ಞಾನಿಗಳು ಅವರು ಹೇಳ್ತಕ್ಕಂಥ ಅಂಥ ಸಗುಣ ಭಕ್ತಿ. ಸಗುಣ ಭಕ್ತಿ ಮಾಡ್ತಕ್ಕಂಥವರು ಅವರೇನು ಮಾಡ್ತಾರೆ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಈ ಮೋಕ್ಷಗಳೆಲ್ಲ ಸಿಗ್ತದೆ, ಜ್ಞಾನಿಗಳಿಗೆ ಮಾತ್ರ ಸಾಯುಜ್ಯ ಸಿಕ್ಕಿಬಿಡ್ತದೆ. ಇವರೆಲ್ಲ ಸಾಲೋಕ್ಯ ಸಾಮೀಪ್ಯ ಎಲ್ಲ ವೈಕುಂಠಕ್ಕೆ ಹೋಗ್ತಾರೆ. ನಚ ಪುನರಾವರ್ತದೆ ನಚ ಪುನರಾವರ್ತದೆ ಅಂತ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ಕೊನೆಗೆ ನಚ ಪುನರಾವರ್ತದೆ ಅಂತ ಮಾತು ಬರ್ತದೆ. ವೈಕುಂಠಕ್ಕೆ ಹೋದವರು ವಾಪಸ್ ಬರೋದಿಲ್ಲ ಅಂತಿದೆ, ಅವರಿಗೆ ಮೋಕ್ಷ ನಿಶ್ಚಿತ ಅಂತ ಅವರೇ ಅಂಗೀಕಾರ ಮಾಡಿದ್ದಾರೆ. ಆದರೆ ಅಲ್ಲಿಗೆ ಹೋದ ಮೇಲೆ ಅವರು ಆಮೇಲೆ ಪುನಃ ತತ್ವಮಸಿ ಬ್ರಹ್ಮಾಸ್ಮಿ ಉಪಾಸನೆ ಮಾಡಬೇಕು ಪರಮಾತ್ಮನ ಬಳಿಗೆ ಹೋದ ಮೇಲೆ. ಯಾಕೆಂದರೆ ಪರಮಾತ್ಮನೇ ಉಪದೇಶ ಕೊಡ್ತಾನೆ, ಪರಮಾತ್ಮ ಅದ್ವೈತ ಉಪದೇಶ ಮಾಡ್ತಕ್ಕಂಥವನು. ಅದ್ವೈತಾಮೃತ ವರ್ಷಿಣಿ ತಾನೇ ಗೀತಾ. ಗೀತಾ ಎಂಬುದು ಅದ್ವೈತವನ್ನು ಹೇಳ್ತಕ್ಕಂಥದ್ದು. ಅಲ್ಲಿ ಪರಮಾತ್ಮ ಉಪದೇಶ ಮಾಡ್ತಾನೆ. ಆದ್ದರಿಂದ ಅವನು ಅದ್ವೈತ ಉಪಾಸನೆ ಮಾಡಿಬಿಟ್ಟು ನಿರ್ಗುಣ ಬ್ರಹ್ಮನ ಆಗಿಬಿಡ್ತಾನೆ. ಅಲ್ಲಿವರೆಗೆ ಸಾಲೋಕ್ಯನೋ ಸಾಮೀಪ್ಯನೋ ಸಾರೂಪ್ಯನೋ ಎಲ್ಲ ಹೇಳಿದರೆ ಹೌದಲ್ಲ ಅಂತಂತಾನೆ ನಮಗೆ. ಇಂಥ ಮಾತುಗಳು ಇದು ಏನು ಮನಸ್ಸಿಗೆ ಅದು ಸಜ್ಜನರಿಗೆ ಹಿಡಿಸುವುದಿಲ್ಲ, ಏನೋ ಹೇಳ್ತಿದ್ದಾರೆ ಕಲ್ಪನೆ ಮಾಡ್ತಾರೆ ಅಂತ ಅನಿಸ್ತದೆ. ಆವಾಗ ಏನಾಗ್ತದೆ, ನಕಲೋ ನಿರ್ಗುಣ ಭಾವನಾ ಸುಖಾಯ. ಅಚ್ಯುತ ಪ್ರೇಕ್ಷರಿಗೆ ಅವರ ಗುರುಗಳು ಉಪದೇಶ ಮಾಡಿದ್ರಂತೆ, ನೋಡಪ್ಪ ಅವ್ರು ಎಷ್ಟೇ ಅದ್ವೈತ ಹೇಳಲಿ, ಆದರೆ ಅದನ್ನು ನಂಬಬೇಡ, ಅದನ್ನು ಉಪಾಸನೆ ಮಾಡಬೇಡ, ಅದರಿಂದ ಸುಖ ಇಲ್ಲ ಅಂತ ಒಂದು ಮಾತು ಹೇಳಿ ಅವರು
ಕಾಲಾಧೀನರಾಗಿ ಬಿಟ್ರಂತೆ ಅವರ ಗುರುಗಳು, ಅಚ್ಯುತ ಪ್ರೇಕ್ಷಾಚಾರ್ಯ ಗುರುಗಳು. ಆದ್ದರಿಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಸಂಶಯ ಇತ್ತು ಒಳಗಡೆ. ಆದರೆ ಅದ್ವೈತಕ್ಕೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ, ಬಹಳ ಕಷ್ಟ ಇದೆ. ಏನೋ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಆಗಿಬಿಡ್ತಾರೆ ಅವರು, ಏನು ಯಾವುದಕ್ಕೂ ಬಿಟ್ಟುಕೊಡೋದಿಲ್ಲ. ಅಷ್ಟು ತರ್ಕದಲ್ಲಿ ಇಡೀ ಏನು ಪ್ರಪಂಚವನ್ನು ಗೆದ್ದು ಬಿಟ್ಟಿದ್ದಾರೆ ಶಂಕರಾಚಾರ್ಯರು. ಅವರ ಮುಂದೆ ತರ್ಕಕ್ಕೆ ಯಾರು ನಿಲ್ಲುವುದಿಲ್ಲ ಅಂತ. ಮೀಮಾಂಸಕರು ಬದ್ಧ ವಿರೋಧಿಗಳು, ದ್ವೈತಿಗಳು, ಅವ್ರನ್ನೆಲ್ಲ ಖಂಡನೆ ಮಾಡಿಬಿಟ್ಟಿದ್ದಾರೆ. ಕೊನೆಗೆ ಕುಮಾರಲ ಭಟ್ಟರು ಕೊನೆಗೆ ಅಯ್ಯೋ ಅವರು ಪ್ರಾಣೋತ್ಕ್ರಮಣ ಆಗತಕ್ಕಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಬಂದರಂತೆ, ವಾದಕ್ಕೆ ಬಾ ಅಂತ. ಅಯ್ಯೋ ನೀನು ಬೌದ್ಧವಾದಿ, ನೀನು ಪುನಃ ಬಂದಿದ್ದೀಯಲ್ಲ, ಬೌದ್ಧರನ್ನು ನಾನು ಖಂಡನೆ ಮಾಡಿದ್ದೇನೆ, ಹೋಗು ಅಂತಂದ್ರಂತೆ. ಬೌದ್ಧರ ವಾದವೇ ಇವರು ಪುನಃ ಇನ್ನೊಂದು ರೀತಿ ವೇದದ ಒಂದು ಮಾತಿನ ಒಂದು ಹೊಸ ವೇಷ ತೋರಿಸಿತು. ಬೌದ್ಧವಾದಕ್ಕೇನೆ ವೈದಿಕ ವೇಷ ಹಾಕಿಬಿಟ್ಟು ಅದ್ವೈತ ಅಂತ ಕೊಟ್ಟಿದ್ದಾರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂತೂ ಏನೇ ಇರಲಿ, ಈ ಥರ ಅವರು ಏನು ಅದ್ವೈತದಲ್ಲಿ ಪ್ರಕಾರ ಸಾಯುಜ್ಯ ಅಂತಿದೆಯಲ್ಲ, ಸಾಯುಜ್ಯ ಎಂಬುದು ಅದ್ವೈತ. ಬ್ರಹ್ಮನಲ್ಲಿ ಭಕ್ತ ಒಂದಾಗಿ ಬಿಡುವುದು, ಇದು ಅದ್ವೈತ ಮೋಕ್ಷ, ನಿರ್ಗುಣ ಮೋಕ್ಷ ಅಂತ ಕರೀತಾರೆ. ಈ ಮೂರು ಸಗುಣ ಮೋಕ್ಷಗಳು, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯಗಳು, ಸಾಯುಜ್ಯಗೆ ಮಾತ್ರ ಇದು. ಇದನ್ನು ಬಲವಾಗಿ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ನಮಗೆ ವರ್ಣನೆ ಮಾಡಿದ್ದಾರೆ. ಸಾಯುಜ್ಯ ಅಂದ್ರೇನು? ಸಮಾನವಾದ ಯೋಗ ಅಂತ ತಾನೇ ಅರ್ಥ. ಸ ಅಂದರೆ ಸಮಾನ, ಸಮಾನ ಅಂತ ಬಂದಾಗ ಅಲ್ಲಿ ದ್ವೈತ ಬಂದುಬಿಡ್ತು. ಸಾಮ್ಯ ಒಬ್ಬನಿಗೆ ಅವನಿಂದಲೇ ಅವನಿಗೆ ಸಾಮ್ಯ ಬರ್ತದ? ಎಲ್ಲಾದರೂ ಎರಡು ಪದಾರ್ಥ ಇರಲೇಬೇಕು, ಸಾಮ್ಯ ಬರಬೇಕು. ಅದರ ಹಾಗೆ ಇದು, ಇದರ ಹಾಗೆ ಅದು, ಎರಡು ಪದಾರ್ಥ ಇದ್ರೇನೆ ತಾನೇ ಸಾಮ್ಯ ಬರೋದು. ಸಮಾನವಾದ ಯೋಗ ಅಂತಂದ್ರೆ ಪರಮಾತ್ಮ ತನ್ನ ಕೈಯಿಂದ ಏನು ಕೆಲಸ ಮಾಡ್ತಾನೆ ಅದೇ ಕೆಲಸವನ್ನು ಜೀವನು ಕೂಡ ಮಾಡ್ತಾನೆ. ಅದೇ ಕೆಲಸವನ್ನು ಅದೇ ಕೈಯಿಂದ ಪರಮಾತ್ಮ ತನ್ನ ಕೈಯಿಂದ ಯಾವ ಕೆಲಸವನ್ನು ಮಾಡ್ತಾನೋ ಜೀವನು ಕೂಡ ಅದೇ ಪರಮಾತ್ಮನ ಕೈಯಿಂದ ತಾನೇ ಆ ಕೆಲಸ ಮಾಡ್ತಾನೆ. ಇದು ಸಾಯುಜ್ಯ. ಸಾಯುಜ್ಯ ಅಂದ್ರೇನು? ಒಂದು ರೀತಿಯಿಂದ ಬೇರೆ ರೀತಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭೂತಾವೇಶದ ನ್ಯಾಯ ಅಂತ ಹೇಳ್ತಾರೆ. ಅದನ್ನು ಒಳಗಡೆ ಭೂತ ಸೇರಿಕೊಂಡ್ರೆ ಈ ಅವನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಆ ಕೈಯಿಂದ ಈ ಜೀವ ಯಾವ ಕೈಯಿಂದ ಏನು ಕೆಲಸ ಮಾಡ್ತಾನೆ ಅದನ್ನೇ ಒಳಗಡೆ ಭೂತ ಅದೇ ಕೆಲಸ ಮಾಡ್ತಾನೆ ಇರ್ತದೆ. ಇದೇ ಕೈ, ಒಂದೇ ಕೈ ಕೆಲಸ ಇಬ್ಬರು ಮಾಡ್ತಿದ್ದಾರೆ. ಸಮಾನವಾದ ಯೋಗ ಇದು, ಸಮಾನವಾದ ಕಾರ್ಯ, ಸಮಾನವಾದ ಯೋಗ. ಈ ಯೋಗ ಇದೆಲ್ಲ ಇದೇ ಸಾಯುಜ್ಯ ಅಂತ ಅನ್ಬೇಕು. ನೀನು ಶಬ್ದದ ಅರ್ಥ ಹೇಳು ನೀನೆ. ಮತ್ತೊಂದು ಸ್ಪಷ್ಟ ಭೂತಾವೇಶ ನ್ಯಾಯ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆವೇಶ ಹೊಂದಿದ್ರೆ ಇವನೇ ಭೂತ ಆಗುವುದಿಲ್ಲ. ಇವನಲ್ಲಿ ಭೂತ ಆವೇಶ ಬಂತ ಅನ್ಸನ ಇವನೇ ಭೂತ ಅಂತ ಅನಿಸೋದಿಲ್ಲ. ಭೂತ ಬೇರೆ, ಇವನು ಬೇರೆ. ಆದ್ದರಿಂದ ಸಾಯುಜ್ಯ ಮೋಕ್ಷದಲ್ಲಿಯೂ ಕೂಡ ಏನು ಅದ್ವೈತಕ್ಕೆ ಅವಕಾಶ ಏನಿಲ್ಲ. ಯಾವ ರೀತಿಯಿಂದಲೂ ಮೋಕ್ಷ ಎಂಬುದು ಅದ್ವೈತ ಮೋಕ್ಷ ಅದು ಬರೀ ಶೂನ್ಯ, ಅರ್ಥನೇ ಇಲ್ಲ. ಏನು ಹಾಳೂರಿನ ಹಂದಿಯಂತೆ ಅಂತ ಉದಾಹರಣೆ ಕೊಡ್ತಾರೆ. ಹಾಳೂರು ಜನನೇ ಇಲ್ಲ ಅಂತಂದಮೇಲೆ ಹಂದಿ ಹೇಗಪ್ಪ ಇದ್ದಿತ್ತು ಅಲ್ಲಿ? ಹಂದಿಗೆ ಆಹಾರನೇ ಇಲ್ಲ ಅಂತ ಆಗಿಬಿಡ್ತದೆ. ಅಂಥ ಹಾಳೂರ ಹಂದಿಯ ಒಂದು ಇದು ಬರ್ತದೆ ನಿನಗೆ, ಅಂಥ ಅದ್ವೈತ ಮೋಕ್ಷ ಬೇಡ ಅಂತಂತಾರೆ. ಅಂತೂ ಆತ್ಮೈವ ಮೇ ಮತಂ ತಂದರೆ ಅರ್ಥವೇನು? ಜ್ಞಾನಿ ಆತ್ಮ ಅಂದರೆ ನನ್ನ ಸ್ವರೂಪ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದಾನೆ, ಈ ಅರ್ಥದಲ್ಲಿ ಹೇಳ್ತಿದ್ದಾರೆ. ಉಳಿದವರೆಲ್ಲರೂ ಕೂಡ ಶ್ರೇಷ್ಠರು ಅಂದರೆ ಅರ್ಥವೇನೋ? ಅವರಲ್ಲಿಯೂ ಕೂಡ ನನಗೆ ಪ್ರೀತಿ ಇದೆ. ಅವರು ಕೂಡ ನಿಧಾನವಾಗಿ ಬರ್ತಾ ಇದ್ದಾರೆ. ಅವರು ಮೆಟ್ಲು ಹತ್ತುತ್ತಾ ಇದ್ದಾರೆ. ಒಂದು ಮೆಟ್ಲು ಹತ್ತಿದವನು ಎರಡನೇ ಮೆಟ್ಲಿಗೆ ಹತ್ತಲಿಲ್ಲ ಅಂತಂದರೆ ಅದು ಅವನ ಯೋಗ್ಯತೆ, ನಾವೇನು ಮಾಡುವ ಹಾಗಿಲ್ಲ. ಅವನು ಹತ್ತಬೇಕು, ಮುಂದಿನ ಮೆಟ್ಲು ಹತ್ತಿ ಮೇಲಕ್ಕೆ ಬರಬೇಕು. ಅವನು
ಬರತಕ್ಕಂಥವ್ರು ಇದ್ದಾರಲ್ಲ ಅವರ ಮೇಲೆ ನನಗೆ ಬಹಳ ಪ್ರೀತಿ. ಯಾರು ಬರೋದಿಲ್ಲ, ಯಾವ ಮೆಟ್ಲಲ್ಲಿ ಇದ್ದವರು ಅಲ್ಲೇ ಇರ್ತೇವೆ, ಕೆಳಗಡೆ ಹೋಗ್ತೇವೆ ಅಂತಂದರೆ ಹಣೆ ಬರಹ, ಅದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಉದಾರ ಸರ್ವಯೇವೇತೆ. ಜ್ಞಾನೀತು ಆತ್ಮೈವ ಮೇ ಮತಂ. ಆಸ್ಥಿತ ಸಹಿ ಯುಕ್ತಾತ್ಮ. ಯುಕ್ತಾತ್ಮ ಅವನು ಸದಾ ಕಾಲ ನನ್ನಲ್ಲೇ ಏನು ಆಶ್ರಯಿಸಿಕೊಂಡಿದ್ದಾನೆ. ಅನುತ್ತಮಾಂ ಗತಿಂ, ಒಳ್ಳೆ ಉತ್ತಮವಾಗಿರತಕ್ಕಂಥ ಗತಿಯನ್ನು ಹೊಂದುತ್ತಾನೆ. ಯಾರು? ಜ್ಞಾನಿ ಆಗಿರ್ತಕ್ಕಂಥವನು. ಜ್ಞಾನಿಗೆ ಪರಮಾತ್ಮನ ಆ ಒಂದು ಸ್ವರೂಪ ನೋಡಿದಾಗ ಎಷ್ಟು ಸುಂದರವಾಗಿರ್ತಕ್ಕಂತಹ ಸ್ವರೂಪ, ಅದರ ಮುಂದೆ ಉಳಿದದೆಲ್ಲ ಕುರೂಪ. ಪಾರ್ವತಿ ಮಾತನಾಡಿದ್ದು, ಅವಳ ಧ್ವನಿ, ಕಂಠಧ್ವನಿ ಕೇಳಿದವನು ವೀಣೆಯ ಧ್ವನಿಯನ್ನು ಬಯಸ್ತಿದ್ದಿಲ್ಲ ಅಂತೆ. ಕಾಳಿದಾಸ ವರ್ಣನೆ ಮಾಡ್ತಾನೆ. ಅಪ್ಯನ್ನ ಪುಷ್ಟ ಇದು ದುಷ್ಟ ಪರಪುಷ್ಟ ಕೋಗಿಲೆ ಧ್ವನಿಯೂ ಕೂಡ ಏನು ಅದು ಉಪಯೋಗ ಬಂದಿಲ್ಲ ಅಂತೆ. ಶ್ರೋತ್ರ ವಿತಂತ್ರೀರಿವ ತಾಡ್ಯಮಾನ. ಈ ಶ್ರುತಿ ತಪ್ಪಿದರೆ, ವೀಣೆಯಲ್ಲಿ ಶ್ರುತಿ ತಪ್ಪಿದರೆ ಅದರ ಧ್ವನಿ ಸ್ವಲ್ಪ ಕರ್ಕಶ ಆಗ್ತದೆ, ಕೇಳಲಿಕ್ಕಾಗೋದಿಲ್ಲ. ಆ ಶ್ರುತಿ ಮಾಡಿ ಅದನ್ನು ಮೀಟಬೇಕು, ಆಗ ಅದರ ಧ್ವನಿ ಬಹಳ ಮಧುರವಾಗಿರ್ತದೆ. ಹಾಗೆ ಆಯಿತಂತೆ ಪಾರ್ವತಿಯ ಧ್ವನಿಯನ್ನು ಕೇಳಿದಾಗ ಉಳಿದ ಧ್ವನಿಗಳೆಲ್ಲ ಏನು ಕೋಗಿಲೆ ಧ್ವನಿಯೂ ಕೂಡ ಅದು ಅಷ್ಟು ಮಧುರವಾಗಿ ಕಾಣಲಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಪ್ರಕೃತದಲ್ಲಿ ಪರಮಾತ್ಮನ ಆ ರೂಪ, ಅವನ ಸೌಂದರ್ಯ, ಅದನ್ನು ಒಂದು ಸಲ ನೋಡಿಬಿಟ್ರೆ ಆಮೇಲೆ ಉಳಿದದ್ದು ಪ್ರಪಂಚದಲ್ಲಿ ಯಾವುದೂ ಕೂಡ ಅದರಲ್ಲಿ ಆಸಕ್ತಿಯೇ ಉಂಟಾಗುವುದಿಲ್ಲ. ನಿತ್ಯಯುಕ್ತ ಅಂತ ಅವನಲ್ಲೇನೆ ಯಾವತ್ತೂ ಕೂಡ ಮನಸ್ಸು ಇಟ್ಟಿರ್ತದೆ. ಆದ್ದರಿಂದ ಅವನು ಪರಮಾಂ ಗತಿಂ ಅನುತ್ತಮಾಂ ಗತಿಂ, ಒಳ್ಳೆ ಗತಿಯನ್ನು ಪಡೀತಾನೆ ಅಂತ ಹೇಳ್ತಾರೆ. ಇಲ್ಲಿ